ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಆದಾಯ ಪ್ರಮಾಣ ಪತ್ರ ನೋಡಿ, ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆದಾಯ ಪ್ರಮಾಣ ಪತ್ರ ಅಂತಿರುತ್ತೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಳ ಇಂಪಾರ್ಟೆಂಟ್. ನಾ ಮೊದಲಿಗೆ ಹೇಳಿದಾಗೆ ನಾ ಬಾಕ್ಸ್ ಮಾಡಿ ತೋರಿಸ್ತೀನಿ, ಮುಂದುವರಿಸಿ ಅಂತ ಕೊಡಿ. ಕನ್ನಡ ತೊಗೊಂಡ್ಮೇಲೆ ರೇಷನ್ ಕಾರ್ಡ್ ಇಲ್ಲ ಇವ್ರದ್ದು, ಮುಂದುವರಿಸಿ ಅಂತ ಕೊಡಿ, ಇಲ್ಲ ಅಂತ ಕೊಟ್ಟು ಆಮೇಲೆ ಕನ್ನಡದಲ್ಲಿ ನೇಮ್ ಹಾಕಿ ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಕೊಟ್ಟ ಮೇಲೆ ಪೇಜ್ ಓಪನ್ ಆಗುತ್ತೆ. ಸಿಂಪಲ್ ಆಗಿದೆ ಆದಾಯ ಪ್ರಮಾಣ ಪತ್ರ. ಇದು ಏನಿದೆ, ಆಧಾರ್ ಅಥೆಂಟಿಕೇಷನ್, ಆಧಾರ್ ದೃಢೀಕರಣ ಮಾಡೋದು ಏನಿದೆ ಮಾಡ್ತಾಯಿದ್ವಿ ನೋಡಿ. ಈ ಥರ ಓಪನ್ ಆಗುತ್ತೆ ಪೇಜು. ಆಮೇಲೆ ಜಿಲ್ಲೆನ ಆಯ್ಕೆ ಮಾಡಬೇಕು. ಕೆಲವೊಂದು ಟೈಮಲ್ಲಿ ಜಿಲ್ಲೆ ತಾಲೂಕು ತೊಗೊತಿರಲ್ಲ, ಅವಾಗ ಜಿಲ್ಲೆನ ಚೇಂಜ್ ಮಾಡಿ ಮತ್ತು ತಾಲೂಕು ಚೇಂಜ್ ಮಾಡ್ಕೋಬೇಕು, ಹೋಬಳಿ ಚೇಂಜ್ ಮಾಡ್ಕೋಬೇಕು, ವಿಲೇಜ್ ತೊಗೋಬೇಕು, ಗ್ರಾಮೀಣ ಪ್ರದೇಶನ ಗ್ರಾಮ ತೊಗೋಬೇಕು. ಅರ್ಜಿದಾರರು ಶ್ರೀಮತಿ ಇದ್ದರೆ ಗಂಡನ ಹೆಸರು ಕೋಮ್ ಅಂತ ಹಾಕ್ಬೋದು, ಕೋಮ್ ಗಂಡನ ಹೆಸರು, ಬೀನ್ ಅಂದರೆ ತಂದೆ ಅಂದಂಗೆ. ಆದಮೇಲೆ ತಾಯಿ ಹೆಸರು ಹಾಕಬೇಕು, ವಿಳಾಸ ಊರ ಹೆಸರು ಇದ್ದಲ್ಲಿ ಸಾ ಅಂತ ಬರೆದು ಊರ ಹೆಸರು ಹಾಕಿ, ತಾ ಅಂತ ಹಾಕಿ ತಾಲೂಕು ಹೆಸರು ಹಾಕಿ, ಜಿ ಅಂತ ಹಾಕಿ ಜಿಲ್ಲೆ ಹೆಸರು ಹಾಕಿ, 3 ಬಾಕ್ಸಲ್ಲಿ 3 ಟೈಪು ಫಿಲ್ ಮಾಡಿಬಿಡಿ. ಆಮೇಲೆ ಪಿನ್ ಕೋಡ್ ಹಾಕಿ, ಪಿನ್ ಕೋಡ್ ಹಾಕಿದ ಮೇಲೆ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿ OTP ಕಳಿಸಿ ಅಂತ ಕೊಡಬೇಕು. OTP ಕಳಿಸಿದ ಮೇಲೆ ಒಂದು OTP 6 ಡಿಜಿಟ್ OTP ಬರುತ್ತೆ. ಆಮೇಲೆ ನೆಕ್ಸ್ಟು ಮೇಲಿದ್ದು ಜಿಮೇಲಿದ್ದು ಕಂಪಲ್ಸರಿ ಮಾಡಬೇಕು. ಇದಕ್ಕೆ ನೋಡಿ OTP ವೆರಿಫೈ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಮೇಲ್ದು ಜಿಮೇಲ್ ಹಾಕಿ ಅವರಿಗೆ OTP ಕಳಿಸಿ. ಅದನ್ನು ಕೂಡ 6 ಡಿಜಿಟ್ದು ಮೇಲ್ ಐಡಿಗೆ ಒಂದು OTP ಬರುತ್ತೆ. OTP ಕಳಿಸಿ ಅಂತ ಕೊಡಿ. ಮೇಲ್ ಐಡಿ ಕರೆಕ್ಟ್ ವ್ಯಾಲಿಡ್ OTP ಹಾಕಿದ ಮೇಲೆ OTP ಹೋಗುತ್ತೆ. ಏನಾದರೂ OTP ಹೋಗಲಿಲ್ಲ ಅಂದರೆ ರೀಸೆಂಡ್ OTP ಅಂತಲೂ ಕೂಡ ಕೊಡಬೇಕು. ಭಾಳ ಸಿಂಪಲ್ ಆಗಿದೆ. ಆಮೇಲೆ OTP ಬಂದ ಮೇಲೆ ಪರಿಶೀಲಿಸಿ ಅಂತ ಕೊಡಿ. OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರಬೇಕು. OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದ ಮೇಲೆ ನೋಡಿ OTP ಬಂತು, ಪರಿಶೀಲಿಸಿ ಅಂತ ಕೊಟ್ಟು OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಕೊಡಿ. ನಿಮ್ಮ ಪ್ರಮಾಣ ಪತ್ರ ಡಿಜಿಲಾಕರ್ ತಳಲ್ ವಯಸ್ಸು ಹೌದು ಅಂತ ಕೊಡಿ. ವಿಧಾನ ಇನ್ ಪರ್ಸನ್ ಅಂತ ಕೊಡಿ. ಕೊಟ್ಟ ಮೇಲೆ ಕುಟುಂಬದ ಒಟ್ಟು ಆದಾಯ ಹಾಕಿ. ಇಲ್ಲಿ ನೋಡಿ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಎಪಿಕ್ಕಿದಲ್ಲಿ ವೋಟರ್ ID ಹಾಕಿ. ನೆಕ್ಸ್ಟ್ ವೇತನ ಪ್ರಮಾಣ ಪತ್ರವೆಲ್ಲ ನೌಕರಿದ್ದವರಿಗೆ ಸ್ವಯಂ ದೃಢೀಕರಣ ಹಾಕಿ. ನೆಕ್ಸ್ಟ್ ಗುರುತಿನ ಚೀಟಿ ಹಾಕಿ, ವೋಟರ್ ID, ನೆಕ್ಸ್ಟ್ ವಿಳಾಸ ಪುರಾವೆ, ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಿ, ಸಲ್ಲಿಸಿ ಅಂತ ಕೊಡಿ. ಭಾಳ ಸಿಂಪಲ್ ಆಗಿದೆ. ಸಲ್ಲಿಸಿ ಅಂತ ಕೊಡಿ. ಎಲ್ಲ ಡಾಕ್ಯುಮೆಂಟ್ ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು. ಸಲ್ಲಿಸಿ ಅಂತ ಕೊಟ್ಟ ಮೇಲೆ ಒಂದು ನೆಕ್ಸ್ಟು GST ನಂಬರ್ ಬರುತ್ತೆ, ಅದನ್ನು ನೋಟ್ ಮಾಡ್ಕೊಂಡು ಇಟ್ಟಬೇಕು. ಆಮೇಲೆ ಈ ಸೈಗೆ ಮುಂದುವರಿಸಿ ಅಂತ ಕೊಡಬೇಕು. ಈ ಸೈನ್ ಮಾಡಬೇಕು. ಈ ಸೈನ್ ಮಾಡಿ ಸೆಂಡ್ OTP ಅಂತ ಕೊಡಬೇಕು. ಆಧಾರ್ ನಂಬರ್ ಹಾಕಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ OTP ಅಂತ ಕೊಡಬೇಕು. ಕೊಟ್ಟ ಮೇಲೆ OTP ಬರುತ್ತೆ, 6 ಡಿಜಿಟ್ OTP ಹಾಕಿ ವೆರಿಫೈ OTP ಅಂತ ಕೊಡಬೇಕು. ವೆರಿಫೈ OTP ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಮೆಂಟಿಗೆ ಹೋಗುತ್ತೆ. ಕರ್ನಾಟಕ ಒನ್ ಮುಖಾಂತರ ಪೇಮೆಂಟ್ ಮಾಡಬೇಕು. ನೋಡಿ ಈ ಥರ ಬರುತ್ತೆ ಪೇಜು. ಹಣ ಪಾವತಿಸಲು ಮುಂದುವರಿದಿದೆ. ಗ್ರಾಮೀಣ ಮುಖಾಂತರ ಸೇವಾ ಸಿಂಧು ವ್ಯಾಲೆಟಿಗೆ ಹೋಗುತ್ತೆ. ಸಬ್ಮಿಟ್ ಕೊಡಿ ಕರ್ನಾಟಕ ಒನ್ಗೆ. ಈ QMS ಯಾವ ಥರ ಪೇಮೆಂಟ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ, ಸಿಂಪಲ್ ಆಗಿದೆ.
ಈ ಥರ ಓಪನ್ ಆಗುತ್ತೆ. ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಕೊಡಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೊಂದು ಪ್ರಿಂಟ್ ಮಾಡಿ ಕೊಟ್ಬಿಡಿ. 21 ದಿನದ ಇದು ಅಪ್ರೂವ್ ಆಗುತ್ತೆ. ಇದೇ ಸಿಂಪಲ್ ಆಗಿದೆ. ಆದಾಯ ಪ್ರಮಾಣಪತ್ರ ಯಾವ ಥರ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ.